ಹಾಯ್ ಎವ್ರಿವನ್, ವೆಲ್ಕಮ್ ಟು ಮನ್ವಿತಾ ವ್ಲಾಗ್ಸ್. ಚಪಾತಿ, ಪೂರಿ, ಪರೋಟ, ರೊಟ್ಟಿ ಇದೆಲ್ಲದಕ್ಕೂ ಒಂದು ಬೆಸ್ಟ್ ಕಾಂಬಿನೇಷನ್ ಆಗಿರೋ ಪನ್ನೀರ್ ಹೈದರಾಬಾದಿ. ಹೌದು, ಪನ್ನೀರ್ ವೆಜ್ ಹೈದರಾಬಾದಿನ ಇವತ್ತು ಹೇಗ್ ಮಾಡೋದು ನೋಡೋಣ ಬನ್ನಿ. ನಾವಿಲ್ಲಿ 2 ಈರುಳ್ಳಿನ ತಗೊಂಡಿದೀವಿ, 1 ಗೆಡ್ಡೆ ಬೆಳ್ಳುಳ್ಳಿ, ಮತ್ತೆ ಸ್ವಲ್ಪ ಶುಂಠಿ, 8 ಮೆಣಸಿನ್ಕಾಯಿ, ಜೊತೆಗೆ ಬಟಾಣಿ, ಕ್ಯಾರೆಟ್, ಬೀನಿಸು, ಬಟಾಣಿ ಹಸಿ ಬಟಾಣಿ ತಗೊಂಡಿದೀವಿ, ಜೊತೆಗೆ 200 ಗ್ರಾಮ್ ಪನ್ನೀರು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮತ್ತೆ 1 ಕಟ್ಟು ಪಾಲಕು, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ ಪುಡಿ, ಸ್ವಲ್ಪ ಗರಂ ಮಸಾಲ, ಅಚ್ಚ ಖಾರದ ಪುಡಿ, ಸ್ವಲ್ಪ ಅರಿಶಿನ, ಆಮೇಲೆ ಮಸಾಲೆ ಐಟಮ್ಸ್ 1 ಮರಾಠ ಮೊಗ್ಗು, 1 ಅನಾನಸ್ ಹೂ, 3 ಚಕ್ಕೆ, 4 ಲವಂಗ, 2 ಏಲಕ್ಕಿ, 1 ಪಲಾವ್ ಎಲೆ, ಜೊತೆಗೆ ಸ್ವಲ್ಪ ಕಸ್ತೂರಿ ಮೇಥಿ. ನೀವು ಬೇಕಿದ್ರೆ ಒಣಗಿರೋ ಬಟಾಣಿ ತಗೋತೀನಿ ಅಂದ್ರೆ 2 ಕೂಗಿಸ್ಕೊಳ್ಳಿ, ಫಸ್ಟೇ ನೆನೆ ಹಾಕ್ಬಿಟ್ಟು. ನಾವಿಲ್ಲಿ ಹಸಿ ಬಟಾಣಿ ಆಗಿರೋದ್ರಿಂದ ತರಕಾರಿ ಜೊತೆ 1 ಕೂಗಿಸ್ತಾ ಇದೀವಿ. ಸ್ವಲ್ಪ ಉಪ್ಪು ಹಾಕಿ 1 ಕೂಗಿಸ್ಕೊಂಡ್ರೆ ಆಯ್ತು. ನೆಕ್ಸ್ಟ್ ಇವಾಗ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ, ಜೊತೆಗೆ ಈಗ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ, ಅದನ್ನ ಮೆತ್ತಗಾಗೋವರೆಗೂ. ಜೊತೆಗೆ ಮೆಣಸಿನ್ಕಾಯಿ ಕೂಡ ಹಾಕೋಬೇಕು. ಆಮೇಲೆ ಇದಿಷ್ಟು ಸ್ವಲ್ಪ ಫ್ರೈ ಆದ್ಮೇಲೆ 2 ಚಿಕ್ಕ ಟೊಮೆಟೊ ತಗೊಂಡಿದೀವಿ. ನೀವೇನಾದ್ರೂ ಜಾಸ್ತಿ ಮಾಡ್ತಾ ಇದ್ದೀರಾ ಅಂದ್ರೆ ಕನ್ಸಿಸ್ಟೆನ್ಸಿ ಇದು ಸ್ವಲ್ಪ ಈರುಳ್ಳಿ ಟೊಮೆಟೊ ಎಲ್ಲ ಸ್ವಲ್ಪ ಜಾಸ್ತಿ ತಗೋಬೇಕಾಗುತ್ತೆ ಗ್ರೇವಿಗೆ. ಈಗ ಎಲ್ಲ ಬೆಂದು ಈಗ ಸಾಫ್ಟ್ ಆಗಿದೆ. ಇವಾಗ ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಪಾಲಕು ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಂಡು ನೀಟಾಗಿ ಅದು ಬೇಯಬೇಕು. ನೀಟಾಗಿ ಬೇಯಿಸ್ಕೊಳ್ಳಿ ಸ್ವಲ್ಪ. ಅದು ಕಂಪ್ಲೀಟ್ ಆಗಿ ನೀಟಾಗಿ ಬೆಂದಿದೆ. ಇವಾಗ 1/2 ಸ್ಪೂನ್ ಅಷ್ಟು ಅರಿಶಿನ ಮತ್ತೆ ಸ್ವಲ್ಪ ಉಪ್ಪು ಕೂಡ ಹಾಕೋಬೇಕು ಇವಾಗ್ಲೇನೆ. ಇದನ್ನು ಹಾಕೊಂಡು ಇನ್ನೊಂದ್ ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೊಂಡು 5 ನಿಮಿಷ ಬೇಯಿಸ್ಕೊಂಡ್ರೆ ಆಯ್ತು. ಇವಾಗ ಇದನ್ನ ಕಂಪ್ಲೀಟ್ ತಣ್ಣಗಾಗೋಕೆ ಬಿಟ್ಟು ಆಮೇಲೆ ಇದನ್ನ ಮಿಕ್ಸರ್ಗೆ ಹಾಕಿ ಫುಲ್ ನುಣ್ಣಗೆ ರುಬ್ಕೊಳ್ಳಿ. ಈಗ ಅದೇ ಪ್ಯಾನ್ಗೆ 1/2 ಸ್ಪೂನ್ ಅಷ್ಟು, ಅಥವಾ 1 ಸ್ಪೂನ್ ಅಷ್ಟು ಬೆಣ್ಣೆ, ಸ್ವಲ್ಪ ಎಣ್ಣೆ. ಇವಾಗ ನಾವ್ ಆಗ್ಲೇ ಏನ್ ಮಸಾಲಾ ಐಟಮ್ಸ್ ಎಲ್ಲ ತಗೊಂಡಿದ್ವಿ ಅದನ್ನೆಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ, ಅಂದ್ರೆ ಅದು ಘಮ್ ಅಂತ ವಾಸನೆ ಬರೋವರೆಗೂ. ಈ ಮಸಾಲಾ ಐಟಮ್ಸ್ ಒಂಥರ ಫ್ಲೇವರ್ ಅಂತ ಏನ್ ಹೇಳ್ತಾರೆ, ಕಂಪ್ಲೀಟ್ಲಿ ರೆಸ್ಟೋರೆಂಟ್ ಸ್ಟೈಲ್ ಅಲ್ಲೇ ಇರುತ್ತೆ. ಇದಕ್ಕೆ 3 ಮೆಣಸಿನ್ಕಾಯಿನ ಹಾಕೋಬೇಕು, ಸ್ವಲ್ಪ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಈಗ ಇದು ಫ್ರೈ ಆದ್ಮೇಲೆ ಇದಕ್ಕೆ ನಾವ್ ಆಗ್ಲೇ ರುಬ್ಬಿಟ್ಕೊಂಡಿರುವಂತ ಮಿಶ್ರಣನ ಹಾಕ್ಬೇಕಾಗುತ್ತೆ. ಇದಕ್ಕೆ ನೀವು ಆದಷ್ಟು ನೀರ್ನ ಹಾಕೋದು ಅವಾಯ್ಡ್ ಮಾಡಿ, ಯಾಕೆಂದ್ರೆ ಲಾಸ್ಟ್ ಅಲ್ಲಿ ನೀರ್ ಹಾಕೊಳ್ಳಿ. ಮೊದ್ಲೇ ನೀವ್ ನೀರ್ ಹಾಕ್ತೀರಾ ಅಂದ್ರೆ ಅದು ಕೊತ ಅಂತ ಕುದ್ದು ಫುಲ್ ಸಿಡಿಯಕ್ ಸ್ಟಾರ್ಟ್ ಆಗೋಗುತ್ತೆ. ಹಾಗಾಗಿ ಕಂಪ್ಲೀಟ್ ಸ್ವಲ್ಪ ಬೆಂದ ಮೇಲೆ ಹಾಕಿ. ಈಗ ನೋಡಿ ಇದು ಸ್ವಲ್ಪ ರೋಸ್ಟ್ ಆಗಿದೆ. ಇವಾಗ ನಾವ್ ಇದಕ್ಕೆ ಮೊಸರು ಹಾಕ್ತಾ ಇದೀವಿ. ನೀವು ನಿಮ್ ಮನೇಲಿ ಫ್ರೆಶ್ ಕ್ರೀಮ್ ಇದೆ ಅಂದ್ರೆ ಫ್ರೆಶ್ ಕ್ರೀಮ್ ಕೂಡ ಹಾಕೋಬಹುದು. ಆಮೇಲೆ ಎಲ್ಲ ಆದ್ಮೇಲೆ ಇವಾಗ ನಾವ್ 200 ಗ್ರಾಮ್ ಪನ್ನೀರ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಆ ಪನ್ನೀರ್ನು ಕೂಡ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು 5 ನಿಮಿಷ ಬೇಯಿಸ್ಕೋಬೇಕು. ಈಗ ಪನ್ನೀರ್ ಎಲ್ಲ ಬೆಂದ ಮೇಲೆ 1/2 ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿ, 1/4 ಸ್ಪೂನ್ ಅಷ್ಟು ಜೀರಿಗೆ ಪುಡಿ, 1/4 ಸ್ಪೂನ್ ಧನಿಯಾ ಪುಡಿ, ಮತ್ತೆ 1/4 ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೀಟಾಗಿ ಮಸಾಲೆ ಎಲ್ಲ ಹಿಡಿದ್ಮೇಲೆ ಇವಾಗ ಸ್ವಲ್ಪ ನೀರ್ ಹಾಕೊಳ್ಳಿ. ಇದಕ್ಕೆ ನಿಮ್ಗೆ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ, ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರ್ ಹಾಕಿ. ಇವಾಗ ನಾವ್ ಆಲ್ರೆಡಿ ತರಕಾರಿ ಎಲ್ಲ ಬೇಯಿಸಿ ಇಟ್ಕೊಂಡಿದೀವಲ್ಲ, ಆ ತರಕಾರಿ ಕೂಡ ಮಿಶ್ರಣ ಮಾಡ್ಕೋಬೇಕಾಗುತ್ತೆ. ನೀವು ಇದನ್ನ ವಿತೌಟ್ ತರಕಾರಿ ಇಲ್ದೇನೆ ಕೂಡ ಬರೀ ಪನ್ನೀರಲ್ಲಿ ಕೂಡ ಮಾಡ್ಕೋಬಹುದು. ಆಗ ತರಕಾರಿ ಹಾಕಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಜನಕ್ಕೆ ಆಗುತ್ತೆ ಅಂತ ಹೇಳಿ ಅಷ್ಟೇ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಈಗ ಇದಕ್ಕೆ 1/2 ಸ್ಪೂನ್ ಅಷ್ಟು ಉಪ್ಪು ನೋಡ್ಕೊಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ಇಷ್ಟೇ ಸಿಂಪಲ್ ಆಗಿ ಪನ್ನೀರ್ ವೆಜ್ ಹೈದರಾಬಾದಿ ಮನೇಲೇನೆ ರೆಡಿ ಆಗೋಯ್ತು. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ, ರೆಸ್ಟೋರೆಂಟ್ ಸ್ಟೈಲ್ ಅಲ್ಲಿ. ಮಕ್ಳಿಂದ ಹಿಡಿದು ದೊಡ್ಡೋರ್ಗು ಎಲ್ಲರಿಗೂ ಇಷ್ಟ ಆಗುತ್ತೆ. ಇನ್ಯಾಕ್ ತಡ, ನೀವು ಕೂಡ ಮನೇಲಿ ಟ್ರೈ ಮಾಡ್ತೀರಾ ಅಲ್ವಾ? ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.